ದ ಮೋಸ್ಟ್ ಕಾಮನ್ ಪ್ರಶ್ನೆ ಅಂತ ಅಂದರೆ ನನ್ನದೊಂದು 25 ವರ್ಷದ ಪ್ರಾಕ್ಟೀಸಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೇಳಿರೋ ಅಂಥ ಪ್ರಶ್ನೆ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಏನು ಅಂತ ಅಂದರೆ ಎಲ್ಲರೂ ಬಂದು ಕೇಳೋದು, ಡಾಕ್ಟ್ರೇ ಯಾವ ಟೂತ್ ಬ್ರಷ್ ನಾನು ಕೊಂಡ್ಕೋಬೇಕು? ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಎಲ್ಲರೂ ನೀವು ಅನ್ಕೋತಿರ್ಬೋದು ಇವತ್ತೇನು ಮಾತಾಡ್ಬೋದು ನಾವು ವೀಡಿಯೋನಲ್ಲಿ ಅಂತ ಅಂದ್ಬಿಟ್ಟು. ದ ಮೋಸ್ಟ್ ಕಾಮನ್ ಪ್ರಶ್ನೆ ಅಂತ ಅಂದರೆ ನನ್ನದೊಂದು 25 ವರ್ಷದ ಪ್ರಾಕ್ಟೀಸಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೇಳಿರೋ ಅಂಥ ಪ್ರಶ್ನೆ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಏನು ಅಂತ ಅಂದರೆ ಎಲ್ಲರೂ ಬಂದು ಕೇಳೋದು, ಡಾಕ್ಟ್ರೇ ಯಾವ ಟೂತ್ ಬ್ರಷ್ ನಾನು ಕೊಂಡ್ಕೋಬೇಕು, ಬೆಸ್ಟ್ ಟೂತ್ ಬ್ರಷ್ ಹೇಳಿ ನನಗೆ ಅಂತ ಅಂದ್ಬಿಟ್ಟು. ಸೊ ಯಾಕೆ ಅಂತ ಅಂದರೆ ಒಬ್ಬ ಮನುಷ್ಯ ಯಾವುದೇ ಒಂದು ಪೂರ್ತಿ ಒಂದು ದಿವಸದಲ್ಲಿ ಒಂದು ಆ್ಯಕ್ಟಿವಿಟಿ ಅನ್ನೋದನ್ನು ಪ್ರತಿ ದಿವಸ ಮಾಡೋದು ಅಂತ ಅಂದರೆ ಹಲ್ಲುಜ್ಜೋ ಕಾರ್ಯಕ್ರಮ. ಸೊ ಇದು ಒಂದು ಭಾಳನೇ ಮುಖ್ಯ, ಭಾಳನೇ ಇಂಪಾರ್ಟೆಂಟ್ ಆಗೋಂಥ ಆ್ಯಕ್ಟಿವಿಟಿ ಇದು ಬ್ರಷಿಂಗು. ಅದಕ್ಕೆ ಎಲ್ಲರಿಗೂ ಡೌಟ್ ಇರುತ್ತೆ ಯಾವ ಥರದ ಬ್ರಷ್ ನಾನು ತೊಗೋಬೇಕು ಅಂತ ಅಂದ್ಬಿಟ್ಟು. ನಾನು ನಿಮ್ಗೆ ಹೇಳ್ತೀನಿ ನೀವು ಹೇಗೆ ತೊಗೋತೀರಾ ಬ್ರಷ್ಷು ಅಂತ. ಒಂದು ಅಂಗಡಿಗೆ ಹೋಗ್ತೀರಾ, ನೋಡ್ತೀರಾ ಅಲ್ಲಿ ಸಾಫ್ಟು, ಮೀಡಿಯಮ್ಮು, ಹಾರ್ಡು ಅಂತ 3 ಥರದ್ದು ಬ್ರಷ್ ಇರುತ್ತೆ. ಅಯ್ಯೋ ಈ ಸಾಫ್ಟಲ್ಲಿ ಏನು ಉಜ್ಜಿದ್ರೆ ಏನೂ ಆಗೋದಿಲ್ಲ, ಬೇಡ ಇದ್ರಲ್ಲಿ ನಮ್ಮ ಹಲ್ಲು ಕ್ಲೀನ್ ಆಗೋಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀರಾ. ಇನ್ನು ಸ್ವಲ್ಪ ಜನ ಚೆನ್ನಾಗಿ ತಿಕ್ಬೋದು, ಹಾರ್ಡಾಗಿರೋದು ತೊಗೊಂಬೋಣ, ಬೆಸ್ಟ್ ಅದು ಲಾಂಗ್ ಲಾಸ್ಟಿಂಗ್ ಬೇರೆ ಹಾರ್ಡು ಅಂತ ಅಂದರೆ ತುಂಬ ದಿವಸ ಬ್ರಷ್ ಬರುತ್ತೇನೋ ನಮ್ಗೆ ಉಪಯೋಗಿಸೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೊಂಡ್ಕೋತೀರ. ಇನ್ನು ಮಧ್ಯದಲ್ಲಿರೋರು ಕನ್ಫ್ಯೂಸ್ ಆಗ್ತಾರೆ, ಅಯ್ಯೋ ಇದು ಹಾರ್ಡ್ ತೊಗೋಬೇಕಾ ಸಾಫ್ಟ್ ಎರಡೂ ಬೇಡ ಮಧ್ಯದ ತೊಗೊಂಬೋಣ ಅಂತ ಅಂದ್ಬಿಟ್ಟು ಮೀಡಿಯಮ್ ಟೂತ್ ಬ್ರಷ್ ತೊಗೊಂಬಿಡ್ತಾರೆ. ಬಟ್ ನಿಜ ಹೇಳಬೇಕು ಅಂತ ಅಂದರೆ ನಿಮಗೆ ನೀವು ಬಿಟ್ಟಿದ್ದಿರಲ್ಲ ಸಾಫ್ಟ್ ಟೂತ್ ಬ್ರಷು, ಆ ಟೂತ್ ಬ್ರಷನ್ನು ಮಾತ್ರ ನೀವು ಉಪಯೋಗಿಸ್ಬೇಕು ಹಲ್ಲುಜ್ಜೋದಕ್ಕೆ. ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋನಲ್ಲಿ. ನಮ್ಮ ಹಲ್ಲಿನ ಮೇಲೆ ಎನಾಮಲ್ ಅನ್ನೋ ಅಂಶ ಇರುತ್ತೆ, ಅದು ಒಂದು ಪ್ರೊಟೆಕ್ಟಿವ್ ಲೇಯರ್, ಪ್ರೊಟೆಕ್ಟಿವ್ ಕವರಿಂಗ್. ನೀವು ಇವಾಗ ನಿಮ್ಮ ಮೊಬೈಲ್ ಫೋನ್ಗೆ ಎಲ್ಲರಿಗೂ ಕವರ್ ಹಾಕ್ಸಿರ್ತಿರಲ್ಲ ಹಿಂದ್ಗಡೆ, ಪ್ರೊಟೆಕ್ಟಿವ್ ಕವರಿಂಗ್, ಆ ಥರ ಅದು ಒಂದು ಪ್ರೊಟೆಕ್ಟಿವ್ ಕವರಿಂಗ್ ನಮ್ಮ ಹಲ್ಲು ಮೇಲೆ ಇರೋದು. ನೀವು ಚೆನ್ನಾಗಿ ಹಾರ್ಡ್ ಬ್ರಷ್ ತೊಗೊಂಬಿಟ್ಟು ಚೆನ್ನಾಗಿ ಹಲ್ಲು ತಿಕ್ಕೋಣ ಅಂತ ಅಂದ್ಬಿಟ್ಟು ನಿಮ್ಮದು ಬಲ ಎಲ್ಲ ಜಿಮ್ಗೆ ಹೋಗಿ ಮಾಡಿರ್ತಿರಲ್ಲ, ಆ ಬಲ ಎಲ್ಲನೂ ಹಲ್ಲು ಮೇಲೆ ಉಪಯೋಗಿಸಿದ್ರೆ ಏನಾಗುತ್ತೆ, ಆ ಎನಾಮಲ್ ಅನ್ನೋದೆಲ್ಲ ಸೌದೋಗುತ್ತೆ. ಸೌದು ಹೋಗ್ಬಿಟ್ಟು ನಿಮ್ಮ ಹಲ್ಲು ಝುಮ್ 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 ಅನ್ನೋದು ಶುರುವಾಗುತ್ತೆ. ನೀವು ಬಿಸಿ ನೀರು ಕುಡಿದಾಗ, ತಣ್ಣಗಿರೋ ನೀರು ಕುಡಿದಾಗ, ಕಾಫಿ ಕುಡಿದಾಗ, ಟೀ ಕುಡಿದಾಗ, ಊಟ ಮಾಡಿದಾಗ, ಇಲ್ಲ ಗಾಳಿ ಬೀಸ್ತು, AC, ಫ್ಯಾನ್ ಏನೇ ಬಿದ್ದರೂ ಹಲ್ಲು ಝುಮ್ ಅನ್ನೋಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ನೀವು ಹಾರ್ಡ್ ಟೂತ್ ಬ್ರಷು ಇಲ್ಲ ಮೀಡಿಯಮ್ ಟೂತ್ ಬ್ರಷ್ ತೊಗೊಂಡು ಅದ್ರ ಬ್ರಿಸಲ್ಸ್ ಹಾರ್ಡಾಗಿರುತ್ತೆ, ಅದರ ಜೊತೆಗೆ ನೀವು ಬಲದಿಂದ ನಿಮ್ಮ ಹಲ್ಲನ್ನು ತಿಕ್ಕೋದ್ರಿಂದ ನಿಮ್ಮ ಹಲ್ಲಿನ ಎನಾಮಲಿನ ಅಂಶ ಕಂಪ್ಲೀಟ್ಲಿ ಕರಗೋಗ್ಬಿಟ್ಟು ನಿಮ್ಮ ನರಗಳು ಎಕ್ಸ್ಪೋಸ್ ಆಗಿ ಝುಮ್ 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 ಅನ್ನೋಕ್ಕೆ ಶುರುವಾಗುತ್ತೆ. ಇದು ಪರ್ಮನೆಂಟ್ ಡ್ಯಾಮೇಜ್. ಸೊ ಅದಕ್ಕೆ ಯಾವಾಗಲೂ ಸಾಫ್ಟ್ ಟೂತ್ ಬ್ರಷ್ ಅನ್ನೋದನ್ನೇ ಉಪಯೋಗಿಸಿ. ಇಲ್ಲ ಅಂತ ಅಂದರೆ ಅದೇ ಹೇಳಿದ್ನಲ್ಲ ಹೋದ ವೀಡಿಯೋನಲ್ಲೂ, ನೀವು ಬಾತ್ರೂಮ್ ಕ್ಲೀನ್ ಮಾಡೋ ಬ್ರಷನ್ನು ನಿಮ್ಮ ಕಾಲರು, ಶರ್ಟ್ ಕಾಲರ್ ತಿಕ್ಕಿದ್ರೆ ಏನಾಗುತ್ತೆ, ಕಾಲರ್ ಎಲ್ಲ ಹರಿದೋಗುತ್ತೆ. ಅದೇ ಥರ ನಿಮ್ಮ ಎನಾಮಲ್ ಮೇಲೂ ಸ್ಕ್ರ್ಯಾಚ್ಗಳು ಬರುತ್ತೆ. ಸೊ ಸಾಫ್ಟ್ ಟೂತ್ ಬ್ರಷ್ ಮಾತ್ರ ಉಪಯೋಗಿಸಿ. ನೀವು ಹೇಳ್ಬೋದು ನಾನೇನು ಮಾಡಿದ್ದೀನಿ, ಯಾವುದೇ ಒಂದು ಅಂಗಡಿಗೆ ಹೋದ್ರೂ ನೋಡೋದೇ ಫಸ್ಟು ಯಾವ ಬ್ರಷ್ ಇಟ್ಟಿದ್ದಾರೆ ಏನಿದೆ ಅಂತ. ಎಲ್ಲಿ ನೋಡಿದ್ರೂ ಬರೀ ಮೀಡಿಯಮ್ ಆ್ಯಂಡ್ ಹಾರ್ಡ್ ಬ್ರಷೇ ಇರುತ್ತೆ. ಸೊ ನಾನು ಅಂಗಡಿಗಳು ಮ್ಯಾನೇಜರ್ಗಳ ಕರೆದ್ಬಿಟ್ಟು ಹೇಳ್ತೀನಿ, ಸಾಫ್ಟ್ ಇಡ್ರಪ್ಪ, ನಾನು ಡೆಂಟಿಸ್ಟು, ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳಿ. ಅವ್ರು ಹೇಳ್ತಾರೆ, ಅಯ್ಯೋ ಹೋಗಿ ಸರ್ ನಿಮ್ಮ ಮಾತು ಯಾಕೆ ಕೇಳಬೇಕು, ನಾವು ಕಸ್ಟಮರ್ಸ್ ಎಲ್ಲರೂ ಬಂದ್ಬಿಟ್ಟು ನಮ್ಮನ್ನು ಕೇಳೋದೇನೇ ನಮಗೆ ಹಾರ್ಡ್ ಬೇಕು ಮೀಡಿಯಮ್ ಬೇಕು ಅಂತಾರೆ, ನಾವು ಸಾಫ್ಟ್ ಇಟ್ಟು ಮಾಡೋದೇನು, ನಮಗೆ ಬಿಸ್ನೆಸ್ ಮುಖ್ಯ ಅಂತಾರೆ. ಈ ವಿಡಿಯೋನ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮಿಲಿ, ಗ್ರೂಪ್ಸು ಎಲ್ಲ ಕಡೆನೂ ಸರ್ಕ್ಯುಲೇಟ್ ಮಾಡಿ. ಯಾಕೆ ಅಂತ ಅಂದರೆ ನಾವೆಲ್ಲರೂ ಹೋಗಿ ಅಂಗಡಿಗಳಲ್ಲಿ ನಮಗೆ ಸಾಫ್ಟ್ ಟೂತ್ ಬ್ರಷ್ ಬೇಕು ಅಂತ ಕೇಳಿದಾಗ ಅವರು ಸಾಫ್ಟ್ ಟೂತ್ ಬ್ರಷ್ ಇಡ್ತಾರೆ. ಆವಾಗ ಆದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ, ಸಾಫ್ಟ್ ಟೂತ್ ಬ್ರಷಿಂದ ಬ್ರಷ್ ಮಾಡೋ ಅಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಆಟೋಮ್ಯಾಟಿಕಲಿ ಅವ್ರ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ, ನಿಮ್ಮ ಹಲ್ಲು ಚೆನ್ನಾಗಿರುತ್ತೆ. ಅರ್ಥ ಆಯ್ತಲ್ಲ? ದಯವಿಟ್ಟು ಸಾಫ್ಟ್ ಟೂತ್ ಬ್ರಷ್ ಯೂಸ್ ಮಾಡಿ. ಆ ಸಾಫ್ಟ್ ಟೂತ್ ಬ್ರಷಲ್ಲೂ 2 ನಿಮಿಷ ಮಾತ್ರ ಬ್ರಷ್ ಮಾಡಿ, ಅದಕ್ಕಿಂತ ಜಾಸ್ತಿ ಹೊತ್ತು ಬ್ರಷ್ ಮಾಡೋಕ್ಕೆ ಹೋಗ್ಬಿಡಿ. 2 ನಿಮಿಷ 2 ಸತಿ, ಬೆಳಗ್ಗೆ 1 ಸತಿ, ರಾತ್ರಿ 1 ಸತಿ. ತುಂಬಾ ಜೆಂಟಲಾಗಿ ಬ್ರಷ್ ಮಾಡಿ. ಏನು ಕೆರಿಬೇಕಾಗಿದೆ ನಮ್ಮ ಹಲ್ಲಿಂದ ನಾವು? ಬರೀ ನೀವು ತಿಂದಿರೋ ಅಂಥ ಊಟ, ಅನ್ನ, ಸೊಪ್ಪು, ಅದು ಇದು ಸಿಗಾಕೊಂಡಿರೋದು ತೆಗಿಬೇಕಷ್ಟೆ. ಅದಕ್ಕೆ ನಮ್ಮ ಬಲ ಏನೂ ಬೇಕಾಗಿಲ್ಲ. ಸೊ ನಿಮ್ಮ ಬ್ರಷ್ ಯಾವತ್ತಾರು ಹೀಗೆ ಪೂರ್ತಿ ಓಪನ್ ಅಪ್ ಆಗಿದೆ ಅಂತ ಅಂದರೆ ನೀವು ತುಂಬ ಶಕ್ತಿಯಿಂದ ಬ್ರಷ್ ಮಾಡ್ತಿದ್ದೀರಾ ಅಂತ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 2 ತಿಂಗಳಿಗೆ 1 ಸತಿ ಆ ಬ್ರಷನ್ನು ಬಿಸಾಕಿ ಹೊಸದು ಕೊಂಡ್ಕೊಳ್ಳಿ.
ಸೊ ಜ್ಞಾಪಕ ಇಟ್ಕೊಳ್ಳಿ, 2 ನಿಮಿಷ ಬ್ರಷಿಂಗು, ದಿವ್ಸಕ್ಕೆ 2 ಸತಿ ಬ್ರಷಿಂಗು ಆ್ಯಂಡ್ 2 ತಿಂಗಳಿಗೆ 1 ಸತಿ ಹೊಸ ಬ್ರಷ್ ಉಪಯೋಗಿಸಿ. ಅರ್ಥ ಆಯಿತು ತಾನೇ? ನಿಮ್ಗೆ ಏನೇ ಕ್ವೆಶ್ಚನ್ಸು ಕಾಮೆಂಟ್ಸ್ ಇದ್ದರೂ ದಯವಿಟ್ಟು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋನಲ್ಲಿ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳನ್ನ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಒಳ್ಳೆಯದಾಗಲಿ ಜನಕ್ಕೆ. ನಮಸ್ಕಾರ.